ದಿನಾಂಕ 21 ಭಾನುವಾರದಂದು ಕನಕಪುರದ ಮಳಗಾಳು ಗ್ರಾಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವೈರಮುಡಿ ಅವರ ಪುತ್ರ ಅನೀಶ್ ಮತ್ತು ಸೋದರ ಸಂಬಂಧಿಗಳ ಮೇಲೆ ಪುಂಡರ ಗುಂಪು ಮಾರಣಾಂತಿಕ ಹಲ್ಲೆ ಮಾಡಿದ್ದು, ಕನಕಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳಾದ ಹರ್ಷ ಆಲಿಯಾಸ್ ಕೈಮಾ, ಕರುಣೇಶ್ ಆಲಿಯಾಸ್ ಕನು, ರಾಹುಲ್, ಶಶಾಂಕ, ದರ್ಶನ್, ಸುಬ್ಬು ಮತ್ತು ಸ್ನೇಹಿತರ ಗುಂಪು ಭಾನುವಾರ ರಾತ್ರಿ 10 ಗಂಟೆಗೆ ಅನೀಶ್ ರವರ ಮನೆಗೆ ನುಗ್ಗಿ ಮಚ್ಚು ಲಾಂಗುಗಳಿಂದ ಹಲ್ಲೆ ಮಾಡಿ ಕೈ ಕತ್ತರಿಸಿದ್ದಾರೆ. ತಮ್ಮ ಗ್ರಾಮದಲ್ಲಾದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ ಅವರು ಪತ್ರಿಕಾಗೋಷ್ಠಿ ಕರೆದು ಮಾಹಿತಿ ನೀಡಿದರು. ವೈರಮುಡಿಯವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು, ಇವರ ಕುಟುಂಬದವರ ಮೇಲೆ ಈ ಹಲ್ಲೆಯಾಗಿರುವುದು ಬೇಸರ ತರಿಸಿದೆ ಎಂದರು. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಂತೆ ಇದ್ದೇವೆ. ಈ ರೀತಿಯ ಘಟನೆ ನಡೆಯಬಾರದಾಗಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಬಗ್ಗೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಜರುಗಿಸಿ ಆರೋಪಿಗಳಿಗೆ ಶಿಕ್ಷೆ ವಿಧಿಸಬೇಕು ಎಂದರು. ಈ ಘಟನೆ ಬಗ್ಗೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು ಎಂದು ತಿಳಿಸಿದ್ದಾರೆ ಎಂದರು. ಹಾಗಿದ್ದರೂ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಎಸ್ ರವಿ ಅವರು ಬೇಸರ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಚೆಲುವರಾಜು, ಕಾಂತರಾಜು, ಗೋವಿಂದರಾಜು ಮತ್ತು ಮಾರುತಿಯವರು ಹಾಜರಿದ್ದರು. ಕಾಲೋನಿಗೂ ನಮ್ಮ ಕುಟುಂಬಕ್ಕೂ ನಿರಂತರ, ನಮ್ಮ ಮಂಚೇಗೌಡರ ಕುಟುಂಬ ಅಂತ ನಮ್ಮ ಕುಟುಂಬಕ್ಕೂ ನಿರಂತರವಾದಂಥ ಒಂದು ಅವಿನಾಭಾವ ಸಂಬಂಧ. ಬರೀ ಓಟ್ ಮಾತ್ರ ಅಲ್ಲ, ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಹೋಯ್ತದೆ, ಕೆಲವು ವ್ಯತ್ಯಾಸಗಳು ಚುನಾವಣೆಗಳು ಬಂದಾಗ ನಡೀತವೆ, ಅಷ್ಟಕ್ಕೆ ಅಲ್ಲ. ನಮ್ಮ ಇದು ಯಾವುದೋ ಒಂದು ಹಬ್ಬ ಮಾಡೋದಿರಲಿ, ಅದಕ್ಕೆ ನಮ್ಮ ಕಾಲೋನಿಯಲ್ಲಿ ಯಾವುದಾದ್ರು ಸಿದ್ದಪ್ಪಾಜಿ ಸೇವೆ ಮಾಡೋದಿರಲಿ, ಅಥವಾ ಮದುವೆ ಆಗೋದಿರಲಿ, ಒಂದು ಒಳ್ಳೆಯದು ಕೆಟ್ಟದ್ದು, ಒಂದು ಆರೋಗ್ಯದ ವಿಚಾರದಲ್ಲಿರ್ಬೋದು, ಯಾವುದೋ ಒಂದು ಸಾವು ನೋವಲ್ಲಿ ಎಲ್ಲದರಲ್ಲೂ ಒಂದು ನಮ್ಮ ಜೊತೆ ಇರತಕ್ಕಂಥದ್ದು. ನಮ್ಮ ಕುಟುಂಬಕ್ಕೂ ಕೂಡ ಅವರು ಇಡೀ ಕಾಲೋನಿ, ನಾವು ನಮ್ಮ ಕುಟುಂಬ ಅಂದರೆ ಅವತ್ತಿನ ಒಂದು ಪ್ರೀತಿ ಮಾಡಿಕೊಂಡು ನಮ್ಮ ಜೊತೆ ಏನೆಲ್ಲ ಸಂದರ್ಭಗಳು ಬಂದರೂ ಕೂಡ ನಮ್ಮದೇನೇ ಕಷ್ಟ ಸುಖ ಬರಲಿ, ನಮಗೆ ಬರೀ ಅವ್ರ ಕಷ್ಟ ಸುಖ ಅಲ್ಲ, ನಮಗೆ ಕಷ್ಟ ಸುಖ ಬಂದಾಗ ಕೂಡ ಇಡೀ ಕಾಲೋನಿ ನಮ್ಮ ಜೊತೆ ನಿಂತಂಥದ್ದು. ಯಾವುದೇ ಒಂದು ಎಲ್ಲೋ ಒಂದೆಲ್ಲ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವರು ನಮ್ಮನೆ ಅಣ್ತಮ್ಮದಿರಿಗೆ ಆಯಿತು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಸಂಬಂಧ. ಅಂಥ ಒಂದು ಸಂಬಂಧ ಅವ್ರದ್ದು ನಮ್ಮದು. ಅವರವರಲ್ಲಿ ಏನೇ ವ್ಯತ್ಯಾಸಗಳು ಕಿತ್ತಾಟ ಬಂದ್ರೂ ನಮ್ಮ ಜೊತೆ ಎಲ್ಲ ಎರಡು ಗುಂಪಿದ್ರೆ ಎರಡು ಗುಂಪು ನಮ್ಮ ಜೊತೆ ಒಂದು ಅವಿನಾಭಾವ ಸಂಬಂಧ ಮಾಡಿಕೊಂಡು ನ್ಯಾಯ ಪಂಚಾಯತಿ ರಾಜಿಗೆ ನಮ್ಮ ಕುಟುಂಬದ ಜೊತೆ ಒಡನಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇಂಥ ಒಂದು ಸಂಬಂಧದಲ್ಲಿ ಇತ್ತೀಚೆಗೆ ಕೆಲವು ನಮ್ಮ ಮಳಗಾಳ ಗ್ರಾಮದಲ್ಲಿ ಕೆಲವು ಪುಂಡು ಪುಕಾರಿಗಳು ತಲೆ ಎತ್ತಿರ್ತಕ್ಕಂಥದ್ದು ಒಂದು ವಿಷಾದಕರವಾದಂಥ ಸಂಗತಿ. ಕೆಲವು ದಿನಗಳಿಂದ ಯಾವುದೋ ಒಂದು ಗುಂಪು ಮಾಡಿಕೊಂಡು ಯಾರು ನಾನು ಆಗಲೇ ಹೇಳಿದಾಗೆ ಮಳಗಾಳ ಗ್ರಾಮದಿಂದ ಹೆಣ್ಣು ಕೊಟ್ಟು ಹೊರಗಡೆ ಇರ್ತಕ್ಕಂಥವ್ರು ಹೋಗಿರ್ತಕ್ಕಂಥವ್ರು, ನೆಲ ಇಲ್ದಿದ್ದವ್ರು ಬಂದೊಂದಷ್ಟು ಜನ ಊರಲ್ಲಿ ಸೇರಿಕೊಂಡು ಅವರು ಸವರ್ಣೀಯರೇ ಇರ್ಬೋದು, ಇನ್ನೊಂದು ಜಾತಿನೇ ಇರ್ಬೋದು, ಬಂದಿಲ್ಲಿ ಅವ್ರ ವರ್ತನೆ ಖಂಡನೀಯವಾದಂಥದ್ದು. ಇತ್ತೀಚೆಗೆ ಸ್ವಲ್ಪ ಏನೋ ಗುಂಡಾಗಿರಿ ಪ್ರವೃತ್ತಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಇವ್ನು ಯಾರೋ ಹೆಸರು ಹೇಳೋಕ್ಕೂ ಕೂಡ ನನಗೆ ಮುಜುಗರ ಆಯ್ತದೆ. ಅವರ ಹೆಸರು ನಾನು ಇನ್ನೂ ಗೋಡೆ ಇಲ್ಲ, ಹೆಂಗವ್ರು ಏನದು ನನಗೆ ಅವ್ರು ವೈಯಕ್ತಿಕವಾಗಿ ಅವ್ರ ಪರಿಚಯನೂ ಇಲ್ಲ, ಮುಖ ಪರಿಚಯ ಕೂಡ ನನಗೆ ಅವ್ರಿಗಿಲ್ಲ. ಅವರು ಯಾರೋ ಹರ್ಷ ಅಂತ ಉರುಪ್ ಕೈಮಾ ಅಂತ ಅವನು ಲೀಡ್ರ್ ಅಂತೆ, ಅವನು ಲೀಡರ್ ಆಗಿರ್ತಕ್ಕಂಥವ್ರು. ಒಂದು 2-3 ಇನ್ಸಿಡೆಂಟು ಇದಕ್ಕೆ ಮುಂಚೆ ಗ್ರಾಮದಲ್ಲಿ ಮಾಡಿದ್ದಾರೆ. ಸವರ್ಣೀಯರ ಕೇರಿಲೂ ಮಾಡವ್ರೆ, ಅವರು ಈಗ ಪರಿಶಿಷ್ಟ ಕಾಲೋನಿಯಲ್ಲಿ ಕೂಡ ಅವರು ಈ ಘಟನೆಗಳನ್ನ ಮಾಡವ್ರೆ. ಇದ್ರ ಜೊತೆಗೆ ಬೇರೆ ಬೇರೆ ಕಡೆ, ಬರೀ ಮಳಗಾಳ ಅಷ್ಟೇ ಅಲ್ಲ, ಕನಕಪುರ ಟೌನಲ್ಲಿ ಮೇಗಳು ಬೀದಿ ಎಲ್ಲ ಉಳಿಸ್ತಳ್ಳಿ, ಇದ್ರ ಹತ್ರ ಕೋಡಳ್ಳಿ, ತಮಿಳುನಾಡು ದಗನಿಕೋಟೆಯಲ್ಲೂ ಕೂಡ ಮಾಡಿರೋದು. ಅಂದ್ರೆ 10 ಇನ್ಸಿಡೆಂಟ್ಸ್ ಇವರು ಬೇರೆ ಕಡೆ ಇವರು ಮಾಡಿಕೊಂಡು ರೌಡಿಸಮ್ ಮಾಡೋದನ್ನ ಒಂದು ಚಟ ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ ಈ ಗುಂಪು. ಇದು ಇನ್ನ ತಲೆಗೆ ಬಟ್ಟೆ ಇದ್ದಂಥ ಕಿರ್ಕೆ ಪುಡಾರಿ ಶೋಕಿ ಇರೋಂಥವ್ರು ಇದ್ಯಾವುದೋ ಒಂದು ಗುಂಪು ಮಾಡ್ಕೊಂಡವ್ರೆ. ನಾವುಗಳನ್ನೇ ಮೊದಲು ಇನ್ಸಿಡೆಂಟ್ ಆದಾಗ
ಇದ್ಯಾಕೋ ಊರಲ್ಲಿ ನೆಮ್ಮದಿ ಕೆಡುವಂಥದ್ದು ಅಂತೇಳಿ ಆಮೇಲೆ ನಾವು ನಮ್ಮ ಕುಟುಂಬ ಅಂತಲ್ಲ, ನಮ್ಮ ಇಡೀ ಮಳೆಗಾಲಲ್ಲಿ ಯಾವತ್ತೂ ಜಾತಿ ವೈಷಮ್ಯದ ಗಲಾಟೆಗಳಿಲ್ಲ. ನಾವೆಲ್ಲ ಜಾತಿ ಜನಾಂಗ ಊರಲ್ಲಿ ಎಲ್ಲ ಜಾತಿಯವರು ಅವರೇ, ದಲಿತರವ್ರೆ, ಒಕ್ಕಲಿಗರವ್ರೆ, ಕುಂಚಿಟಿಗರವ್ರೆ, ಗೊಲ್ಲರವ್ರೆ, ಅರಸುಗಳವ್ರೆ, ಕುಂಬಾರರವ್ರೆ, ನಮ್ಮ ಎಲ್ಲ ಜಾತಿ ಜನಾಂಗಗಳು ಅವ್ರೆ. ಎಲ್ಲರೂ ಅವ್ರ ಪಾಡ್ಗೆ ಅವರು ಬದುಕೋದಕ್ಕೆ ಮಾಡ್ತಾರೆ. ನೀವು ನೋಡ್ಬೋದು ಮಳೆಗಾಲ ಸುತ್ತ ಅರ್ಕಾವತಿ ನದಿಗೆ ಹೊಂದ್ಕೊಂಡಿರುವಂಥ ಊರು. ನೀವು ಒಂದು ಕುಂಟೆ ಜಾಗ ಖಾಲಿ ಇಲ್ಲ ನಮ್ಮೂರ ಹತ್ರ. ವ್ಯವಸಾಯ ಮಾಡೋ ಜಾಗ ನೀವು ಯಾರು ನೋಡ್ಬೋದು. ಎಲ್ಲ ಒಂದು ಸ್ವಲ್ಪ ಬಿಟ್ರೆ ಈ ಇಷ್ಟೆಲ್ಲ ನಗರಕ್ಕೆ ಹತ್ತಿರವಾಗಿದ್ರು ಈ ಕಮರ್ಷಿಯಲ್ ವಾಣಿಜ್ಯೀಕರಣ ಆಯ್ತಾ ಇರೋ ಸಂದರ್ಭದಲ್ಲಿ ಒಂದಡಿ ಕುಂಟೆ ಜಾಗ ಬಿಡಲಿಲ್ಲ. ಮೊದಲು ಹೂವು ಬೆಳಿತಿದ್ರು, ಭತ್ತ ಬೆಳಿತಿದ್ರು. ಈಗ ರೇಷ್ಮೆ ಕಡೆ ಹೋದವ್ರೆ ಮತ್ತು ಸೀಮೆ ಹುಲ್ಲು ಹಾಕೊಂಡು ಭಾಳ ಶ್ರಮಜೀವಿಗಳು. ಮಳೆಗಾಲವರು ಅಂದರೆ ಭಾಳ ಶ್ರಮಜೀವಿಗಳು, ದುಡಿದು ತಿಂತಕ್ಕಂಥ ಒಂದು ಪ್ರವೃತ್ತಿ ಇರ್ತಕ್ಕಂಥ ಜನ ನಮ್ಮ ಮಳೆಗಾಡಿನ ಜನ. ಅವರಲ್ಲಿ ಇದ್ಯಾವುದೋ ಇದು ಕಳೆ ಪಾರ್ಥೇನಿಯಂ ಕಳೆ ಇದ್ದಂಗೆ ಒಂದು 4-5 ಮಾಡವ್ರೆ. ನಾವೆಲ್ಲ ಸೇರಿ ಒತ್ತಡ ಹಾಕಿ ಪೊಲೀಸ್ನವರು ಅವ್ರ ಡ್ಯೂಟಿ ಅವ್ರು ಮಾಡಿದ್ರು. ಇವ್ರಿಗೆ ಏನು ಕೇಸ್ ಹಾಕ್ಬೇಕು, ಕೇಸ್ ಹಾಕಿ ಇವ್ರನ್ನ ಜೈಲಿಗೆ ಕಳಿಸಿ ಎಲ್ಲ ಮಾಡಿದ್ರು. ಜೊತೆಗೆ ಏನು ಮಾಡಿದ್ರು, ಇಲ್ಲ ಜೈಲಾಗಿ ಇವತ್ತು ಬೇಲ್ಗಳು ಭಾಳ ಸಿಗುವಂಥದ್ದು. ನಾನು ನ್ಯಾಯಾಂಗದ ಬಗ್ಗೆ ಮಾತಾಡೋಕೆ ಹೋಗಲ್ಲ, ವ್ಯವಸ್ಥೆ ಬಗ್ಗೆ, ಬಟ್ ಬೇಲ್ಗಳಾಗೋಗಿರೋದ್ರಿಂದ ನಮ್ಗೆ ಶಾಶ್ವತವಾಗಿ ಒಂದು ಪರಿಹಾರ ಬೇಕು ಅಂತೇಳಿ ಗಡಿಪಾರು ಮಾಡಿ ಪೊಲೀಸ್ನವ್ರು ಗಡಿಪಾರು ಮಾಡಿದ್ರು. ಇವ್ರನ್ನ ತುಮಕೂರು ಜಿಲ್ಲೆಗೆ ಗಡಿಪಾರು ಮಾಡಿದ್ರು. ತುಮಕೂರು ಜಿಲ್ಲೆ ಬಿಟ್ಟು ಆಚೆ ಬರಬಾರ್ದು ಅನ್ನೋ ಒಂದು ವಿಷಯ ಇಟ್ಕೊಂಡು ಅಲ್ಲಿಗೆ ಗಡಿಪಾರು ಮಾಡಿದ್ರು. ಗಡಿಪಾರು ಆಗಿರೋ ವ್ಯಕ್ತಿ ಇವತ್ತು ಅದ್ಯಾವ ಸಂದರ್ಭದಲ್ಲಿ ಬಂದವನೋ ಏನೋ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಇವ್ರ್ಯಾರೋ ನಮ್ಮ ವೈರ್ಮುಡಿ ಮಗ ಅನೀಶ್ ಅವನು ಏನು ಅವ್ರ ಪಾಡ್ಗೆ ಅವರು ಏನು ಇವರೇನು ಅನೀಶ್ ಏನು ಅವ್ರ ಸವಾಸಕ್ಕೇನು ಹೋಗಿರಲ್ಲ, ಇಲ್ಲ ವೈಯಕ್ತಿಕವಾಗಿ ಇವ್ರಿಗೂ ಅವನಿಗೂ ಮೊದಲಿಂದನೂ ದ್ವೇಷನೂ ಏನಿಲ್ಲ. ಇವರೆಲ್ಲ ಕುಡಿದು ರಾತ್ರಿ ಹೊತ್ತು ಅಲ್ಲೆಲ್ಲ ಕುಡಿದು ಎಲ್ಲ ಪಾರ್ಟಿಯನ್ನು ಮಾಡ್ಕೊಂಡು ಅಲ್ಲಿ ಗದ್ದೆ ಬೈಲಲ್ಲಿ ಎಲ್ಲ ಹೊಡಿತಾ ಇದ್ದಾಗ ಇವರೇನೋ ಒಂದು ಜನ ನಿಂತಿದ್ರು ಅಲ್ಲಿ. ಕುಡ್ಕೊ ಬರುವಾಗ ನೀನು ಸುಮ್ಮನೆ ದೌರ್ಜನ್ಯವಾಗಿ ಏನು ನಿಂತಿದ್ದೀರಾ, ಮಾಡ್ತಾ ಇದ್ದೀರಾ, ನಮ್ಮನ್ನು ನೋಡ್ತಾ ಇದ್ದೀರಾ ಅಂತೇಳಿ ವಿನಾಕಾರಣ ತೀಟ ತೆಗೆದು ಆಗಲಿ. ಇವರೇನು ಅನೀಶ್ ಆಗಲಿ ಇವರಾಗಲಿ ಅವ್ರ ಮೇಲೆ ಹೋಗಲಿಲ್ಲ. ಅವರೇ ಕುಡಿದು ಹೆಚ್ಚಾಗಿ ಆ ಕುಡಿದು ಆಚೆ ಬರುವಾಗ ಆ ಸಂದರ್ಭದಲ್ಲಿ ಇವ್ರ ಮೇಲೆ ಅನಾವಶ್ಯಕವಾಗಿ ತೀಟ ತೆಗೆದು ಆಗದೆ ಅಲ್ಲಿಗೆ ಚೆಲುವರಾಜು ಆ ಸಂದರ್ಭದಲ್ಲಿ ಹೋಗೋಣ ಭಾವ, ಅನೀಶ್ ಅವರ ಮಾವ, ಸ್ವಂತ ಮಾವ. ಇವ್ರು ಹೋಗಿ ಇಬ್ರಿಗೂ ಬೈದು ಬುದ್ಧಿ ಹೇಳಿ ಹೋಗ್ರ ಯಾಕೋ ಕಿತ್ತಾಡ್ತಾ ಇದ್ದೀರಿ, ಏನೋ ಇದು ಬೇಡ, ಮರ್ಯಾದೆ ಬಿಡಬೇಡ್ರು ಅಂತ ಬಿಡಿಸ್ಬಿಟ್ಟು ಮನೆ ಕಳ್ಸೋನು. ಅವ್ರನ್ನ ಸಮಾಧಾನ ಮಾಡಿ ಇವು ಹುಡುಗರು ನೀವ್ಯಾಕೋ ಅವ್ರ ಜೊತೆ ಹೋಗಿದ್ದೀರಿ, ಬರೋ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಮನೆಗೆ ಕರ್ಕೊಬಂದವ್ರು. ಮನೆಗೆ ಕರ್ಕೊಬಂದು ಊಟ ಮಾಡ್ತಾವ್ರ ಪಾಪ ಇವರು. ರಾತ್ರಿ ಅಲ್ಲೇ ಕೂತ್ಕೊಂಡು ಇವ್ರ ಕಾಲೋನಿಯಲ್ಲಿ ಮೊದಲನೇ ಮನೆನೇ ಇವ್ರದ್ದು. ಕಾಲೋನಿ ಎಂಟ್ರಿ ಆ ಕಡೆಯಿಂದ ಎಂಟ್ರಿ ಆದರೆ ಮೊದಲನೇ ಮನೆನೇ ಅವರು. ಇವ್ರ ಪಾಡಿ ಇವ್ರು ಊಟ ಮಾಡ್ಕೊಂಡವ್ರು. ಏಕಾಏಕಿ 6 ಜನ, ಬಹುಶಃ 6 ಜನ ಇರ್ಬೇಕೇನೋ, 6 ಜನ ಏನೋ ಏಕಾಏಕಿ ಲಾಂಗ್ಗಳು ಎತ್ಕೊಬಂದು ಮಾರಣಾಂತಿಕವಾಗಿ ಮಾಡಿರ್ತಕ್ಕಂಥ ಗಲಾಟೆ. ಅವರು ಕೊಲೆಗೆ ಪ್ರಯತ್ನ ಪಟ್ಟವ್ರೆ. ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ನಾವು ಅಂತಕ್ಕಂಥದ್ದೆಲ್ಲ ಕುಡಿದಿರೋ ಉನ್ಮಾದದಲ್ಲಿ ಅವರು ಇವ್ರನ್ನ ಬರೀ ಹೊಡಿಬೇಕು, ಎದುರಿಸ್ಬೇಕು, ಬೆದರಿಸ್ಬೇಕು ಅನ್ನೋ ಅಲ್ಲೇ ಅಲ್ಲ ಅದು. ಇವ್ರು ಕೊಲೆನೇ ಮಾಡೋದಕ್ಕೆ ಹೋಗೋರೆ. ಅವನು ಕೈ ಕೊಟ್ಟವನೇ, ತಪ್ಪಿಸ್ಕೊಳ್ಳೋಕೆ ಕತ್ತಿಗೆ ಕತ್ತರಿಸಕ್ಕೆ ಹೋಗೋರೆ. ಕೈ ಕೊಟ್ಟವನೇ. ಕೈ ಕೊಟ್ಟಾಗ ಕೈನ ಕತ್ತರಿಸೋಗತ್ತೆ. ಅದನ್ನ ತಡೆಯಕ್ಕೆ ಬಂದಿದ್ದು ಲಕ್ಷ್ಮಣ ಅಂತೇಳಿ ತಮ್ಮ, ಚೆಲುವರಾಜು ತಮ್ಮ, PLD ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಅವನು. ಅವನಿಗೆ ತಲೆಗೆ ತೀವ್ರತರವಾಗಿ ಅವನಿಗೆ ಹೊಡೆದವ್ರೆ. ಈ ಗೋವಿಂದರಾಜ್ ಇವನು ಪಾಪ ಮನೆ ಒಳಗಡೆ ಇದ್ದ, ಅವನು ಇನ್ನೊಬ್ಬ ತಮ್ಮ, ಅವನು ಆಚೆಗೆ ಬಂದವನೇ. ಇವನಿಗೂ ಇದು ಹೊಡೆದು ತಳ್ಳಾಟ ಇವನಿಗೂ ಮಾಡವ್ರೆ. ಹೆಂಗಸು ಇವ್ರ ಮನೆ ಹೆಣ್ಮಕ್ಳು ಹೆಂಗಸರುಗಳು ಅವ್ರ ಪಾಪ ಅವ್ರವ್ರ ಕೆಲಸ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಗ ಏನು ಗಲಾಟೆ ನಡೀತಾ ಇದ್ದಲ್ಲ ಆಚೆ ಅಂತ ಬಂದಾಗ ಅವ್ರ ಮೇಲೆಲ್ಲ ಎಳೆದಾಡಿ ತಳ್ಳಾಡಿ ಅವ್ರಿಗೆಲ್ಲ ಲಾಂಗಲ್ಲಿ ಹೊಡೆಯಕ್ಕೆ ಹೋಗಿ ಹೊಡೆದವ್ರೆ. ಇವರು ತಪ್ಪಿಸ್ಕೊಂಡವ್ನು ಅನೀಶ್. ಅಲ್ಲಿಂದ ಓಡೋಗಿ ಪಕ್ಕದ ಮನೆ ಮಾಡಿ ಮೇಲೆ ಹೊರಟೋಗೋದು. ಮಾಡಿ ಮೇಲೆ ಏನಾದ್ರು ಹೋಗಿದ್ರೆ ಅವ್ನ 100% ಅವನ್ನ ಕೊಲೆ ಮಾಡ್ತಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಬಹಳ ದುರ್ಘಟನೆ, ಅತ್ಯಂತ ಖಂಡನೀಯವಾದಂಥ ಘಟನೆ. ಇವ್ರಿಗೆ ಯಾರಿಗೂ ಈ ರೀತಿ ಅಲ್ಲೇ ನಡೀತದೆ, ನಮ್ಮ ಮೇಲೆ ಹಿಂಗೆ ಯೋಜಿತವಾಗಿ ಹಿಂಗೆ ಬರ್ತಾರೆ ಇವರು ಅಂತಕ್ಕಂಥದ್ದು ಇವ್ರು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇಡೀ ಕಾಲದಲ್ಲಿ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅವರು ಏಕಾಏಕಿ ನುಗ್ಗಿ ಮಾಡಿರ್ತಕ್ಕಂಥ ಅವರು ಇದು ಚೆಲುವರಾಜ್ ಬಿಡಿಸಾದ್ಮೇಲೆ ಅವ್ರು ಕುತ್ಕೊಂಡು ಪ್ಲಾನ್ ಮಾಡಿ ಬಂದು ಹಿಂಗೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಇದಾದಮೇಲೆ ನಾನು ಇಮಿಡಿಯೇಟಾಗಿ ನನಗೆ ಗೊತ್ತಾಯಿತು. ಬೆಳಗ್ಗೆ ಗೊತ್ತಾದ್ಮೇಲೆ ನಾನು ಬೆಂಗಳೂರು ಸೆಷನ್ಗೆ ಹೋಗ್ತಿದ್ದವನು ಕ್ಯಾನ್ಸಲ್ ಮಾಡಿಕೊಂಡು ನಾನು ನಮ್ಮ ಪುರಸಭಾ ಸದಸ್ಯರು ಕಾಂತರಾಜು ಎಲ್ಲ ಪೊಲೀಸ್ ಇಮಿಡಿಯೇಟಾಗಿ ಫೋನ್ ಮಾಡಿದೆ. SP ಗೆ DYSPಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಅಷ್ಟೊತ್ತಿಗೆ ಪೊಲೀಸ್ನವರೆಲ್ಲ ಅಷ್ಟೊತ್ತಿಗೆ ಬಂದಿದ್ದರು. ರಾತ್ರಿನೇ ಕೈನ ತೆಗೆದು ಐಸ್ ಬಾಕ್ಸಲ್ಲಿ ಇಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲು ಅಥವಾ ಈ ಹಾಸ್ಪಿಟ್ಲ್ಗಳಲ್ಲಿ ಇದಕ್ಕೆ ಚಿಕಿತ್ಸೆ ಕೊಟ್ಟರೆ ಸಾಲದಿಲ್ಲ. ಇದು ತೀವ್ರತರವಾದ ರಕ್ತಸ್ರಾವ
ಆಯ್ತಾ ಇದರಿಂದ ಮೊದಲು ಅವ್ರ ಪ್ರಾಣ ಉಳಿಸ್ಬೇಕು ಅಂತೇಳಿ ಸೆಂಟ್ ಮಾರ್ಥಾಸ್ ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದು. ಅದು ವಿಕ್ಟೋರಿಯಾ ಸೆಂಟ್ ಜಾನ್ ಯಾಕಂತಂದ್ರೆ ಅಲ್ಲಿ ಸ್ವಲ್ಪ ಸೆಂಟ್ ಜಾನ್ ಬೆಂಗಳೂರಿಗೆ ಒಂದು ಪ್ರತಿಷ್ಠಿತವಾದಂಥ ಆಸ್ಪತ್ರೆ. ಅಲ್ಲಿ ಹಾಕಿದ್ರೆ ಸ್ವಲ್ಪ ಟ್ರೀಟ್ಮೆಂಟು ಅಲ್ಲಿ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಸಿಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಅಲ್ಲಿಗೆ ರಾತ್ರಿನೇ ಆಂಬುಲೆನ್ಸಲ್ಲಿ ಐಸ್ ಬಾಕ್ಸಲ್ಲಿ ಇಟ್ಟು ಮಾಡೋರು. ಅದಾದಮೇಲೆ ನಾನು ಬೆಳಗ್ಗೆನೇ ಸ್ಪಾಟ್ ವಿಸಿಟ್ ಮಾಡಿದೆ ಅಧಿಕಾರಿಗಳ ಜೊತೆ ಮಾಡಾದ್ಮೇಲೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ SP ಆದಿಯಾಗಿ ಎಲ್ಲರೂ ಸ್ಪಾಟ್ ವಿಸಿಟ್ ಮಾಡೋರು. ಆಮೇಲೆ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ, ನಾನು DC ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಟ್ರೀಟ್ಮೆಂಟಿಗೆ ತಗೋತಕ್ಕಂಥ ವೆಚ್ಚನ ಇವ್ರಿಗೆ ಆಪ್ರೇಷನ್ ತಡ ಆಗಬಾರ್ದು, ಟ್ರೀಟ್ಮೆಂಟ್ಗೆ ದುಡ್ಡು ಕಟ್ಟಿಲ್ಲ ಅಂತ ನಿಧಾನ ಆಗಬಾರ್ದು ಅಂತೇಳಿ ಅವ್ರಿಗೇನು ಅದಕ್ಕೇನು ಜವಾಬ್ದಾರಿ ತಗೋಬೇಕು ಅದನ್ನು ಸಮಾಜ ಕಲ್ಯಾಣ ಇಲಾಖೆ ಹಿರಿಯ ಅಧಿಕಾರಿನೇ ನೇಮಕ ಮಾಡಿದ್ರು. ಬೆಳಗ್ಗೆನೇ ಅಲ್ಲಿ ಬಂದು ಅವ್ರು ನಿಂತಿದ್ರು. ಡಾಕ್ಟ್ರುಗಳು ಆ ಫಾದರ್ಗೆ ನಾವೇ ಫೋನ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವ್ರು ಫೋನ್ ಮಾಡಿದ್ರು. ಅವರನ್ನು ಫೋನ್ ಮಾಡಿ ಎಲ್ಲ ಮಾತಾಡಿ ಆಪ್ರೇಷನ್ ಕೂಡ ಮಾಡಿದ್ದಾರೆ. ಅದು ಯಾವ ರೀತಿ ಕೈ ಜೋಡಿಸ್ಕೊತದ ಅನ್ನೋದು ನೋಡ್ಬೇಕು. ಅದು ಡಾಕ್ಟ್ರುಗಳಿಗೆ ನನಗೆ ಗೊತ್ತಿರೋಂಗೆ 6 ನರ ಅಂತ ಇರೋದು, 6 ನರದಲ್ಲಿ 4 ನರ ಕಟ್ಕೋತು, 2 ನರ ಕಟ್ಕೋತಾರೆ. ಇದು ಬೆಳ್ಳಕ್ಕೆ ರಕ್ತ ಪಾಸ್ ಆಯ್ತಾ ಇಲ್ಲ ಅಂತವ್ರೆ. ಅದನ್ನು ಡಾಕ್ಟ್ರುಗಳು ಸಂಬಂಧಪಟ್ಟವರು ನೋಡ್ತಾರೆ. ಇದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಸ್ಪತ್ರೆಗೇ ಭೇಟಿ ಮಾಡಿದ್ರು. ಅಲ್ಲಿಗೆ ಸೆಂಟ್ ಜಾನ್ಸ್ ಆಸ್ಪತ್ರೆ ಭೇಟಿ ಮಾಡಿ ಡಾಕ್ಟ್ರುಗಳ ಹತ್ರ ಮಾತಾಡಿ, ಯಾಕಂದ್ರೆ ಅವ್ರ ಶಿಷ್ಯ ವೈರ್ಮುಡಿ ಬೇರೆ ಯಾರಲ್ಲ, ಅವ್ರ ಸ್ವಂತ ಶಿಷ್ಯ. ಅವರು ವೈಯಕ್ತಿಕವಾಗಿ ಒಂದು ಸಂಬಂಧ ಇರ್ತಕ್ಕಂಥದ್ದು, ಭಾವನಾತ್ಮಕವಾಗಿ ಇರ್ತಕ್ಕಂಥದ್ದು. ಅವ್ರ ಜೊತೆ ಹೇಳಿ ಅವನಿಗೂ ಧೈರ್ಯ ಹೇಳಿ, ಯಾರು ಅಧಿಕಾರಿಗಳಿಗೆ ಏನೇನು ಹೇಳಬೇಕು, ಸೂಚನೆ ಯಾರಿಗೆ, ಜಿಲ್ಲಾಧಿಕಾರಿಗೆ ಏನು ಹೇಳ್ಕೊಡ್ಬೇಕು, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಏನು ಯಾವ ರೀತಿ ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನು ಅವ್ರಿಗಾಗಲೇ ಏನು ಕ್ರಮ ತಗೊಳ್ಳೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳೋದೆ. ಇದೆಲ್ಲ ನಡೀತಾ ಇದೆ, ಕಾನೂನಾತ್ಮಕವಾಗಿ ನಡೀತಾ ಇದೆ. 3 ಜನನ 4 ಜನನ ಈಗ ಆಲ್ರೆಡಿ ಅರೆಸ್ಟ್ ಮಾಡೋರೆ. ಈಗ ಆರೋಪಿಗಳ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರು ಕೂಡ ನಮ್ಮ ವೆಂಕಟಯ್ಯನ ಮನೆಯವರು ಯಾರ ಮೇಲೂ ಅನಾವಶ್ಯಕವಾಗಿ ಬೇರೆ ಯಾರು ಘಟನೆಯಲ್ಲಿ ಪಾಲ್ಗೊಳ್ಳದೆ ಇದ್ದಿರ್ತಕ್ಕಂಥವ್ರು ಒಂದು ಹೆಸರು ಅವರು ಕಂಪ್ಲೇಂಟ್ ಕೊಡಲಿಲ್ಲ. ಅವರೇನೆ ನಾವು ಊರಲ್ಲಿ ದ್ವೇಷ ಅನಾವಶ್ಯಕವಾಗಿ ಎಲ್ಲರೂ ದ್ವೇಷ ಕಟ್ಕೊಳ್ಳೋದು ಬೇಡ, ಯಾರು ಭಾಗಿದಾರರಾಗಿದ್ರು ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವರು ಅಷ್ಟೇ ಜನದ ಕಂಪ್ಲೇಂಟ್ ಕೊಟ್ಟವ್ರೆ. ಯಾರ ಮೇಲೆ ಯಾರಿದ್ರು ಅವ್ರ ಮೇಲೆ, ಅದ್ರಲ್ಲಿ ನಾವು ಯಾರು ಎಂಟ್ರಿಫೈರ್ ಆಗಲಿಲ್ಲ. ಇಂಥವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಡ, ಇಂಥವ್ರ ಕಂಪ್ಲೇಂಟ್ ಕೊಡೋದು ಯಾರಿದ್ರು ಅವ್ರು ಕೊಟ್ಟವ್ರು. ಅವ್ರಿಗೆ ಏನದ ಸಂದರ್ಭಕ್ಕೆ ಮಾಡೋರೆ. ಮಾಡಾದ್ಮೇಲೆ ಈಗ ಎಲ್ಲ ಒಂದು ಕಾನೂನಾತ್ಮಕವಾಗಿ ನಡೀತಾ ಇದೆ. ಅದು ಪೊಲೀಸ್ ಮುಂದಕ್ಕೆ ನಾವು ಈ ಒತ್ತಡ ಅನ್ನೋದೇ ಪೊಲೀಸ್ 4 ಟೀಮ್ ಮಾಡವ್ರೆ. 4 ಟೀಮ್ ಮಾಡಿ ಆರೋಪಿಗಳನ್ನ ಅವರು ಸೀಸನ್ ಪಾರ್ಟಿ ಅವರು ಪ್ರೊಫೆಷನಲ್ ಇವ್ರು ನಾನೇ ಹೇಳ್ತಾ ಇದ್ದೀನಲ್ಲ, ಪ್ರೊಫೆಷನಲ್ ರೌಡಿಸಮ್ ಮಾಡ್ತಾ ಇರ್ತಕ್ಕಂಥವ್ರು ಅವರು ಅದ್ರ ಕ್ರಮ ತಗೋತಾರೆ ಪೊಲೀಸ್. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ, ಅದು ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೆ, ಈಗ ತಾಲೂಕಿನಲ್ಲಿ ದಲಿತರ ಬಗ್ಗೆ, ಪರಿಶಿಷ್ಟ ಜಾತಿ ಬಗ್ಗೆ ಏನೇನು ಕಾರ್ಯಕ್ರಮ ಕೊಡಬೇಕು, ಅದ್ರ ಶಿವಕುಮಾರ್ ಅವರಾಗಲಿ ಸುರೇಶ್ ಅವರಾಗಲಿ ಆ ಕೈಲಿ ಹೇಳಿಸ್ಕೊಂಡು ಮಾಡೋಂಥದ್ದಲ್ಲ. ಅವ್ರಿಗೆ ಏನು ಕೆಲಸ ಕೊಡಬೇಕು, ಏನು ನಮ್ಮ ಕೈಲಾದ ಸಹಾಯ ಏನು ಮಾಡಬೇಕು ಅದನ್ನು ನಾವು ಮಾಡ್ಕೊಂಡು ನಿರಂತರವಾಗಿ ಬರ್ತಾ ಇರ್ತಕ್ಕಂಥ ಜನ ದಿಢೀರಂತ ಕೆಲವ್ರು ಮಳೆ ಬಂದರೆ ಅಣಬೆ ಉಟ್ಕೋತಾವಲ್ಲ, ಅಣಬೆ ಉಟ್ಕೊಂಡಂಗೆ ಯಾವ್ದಾದ್ರು ಘಟನೆ ಆದರೆ ಇಲ್ಲಿ ಬಂದು ಬೇಳೆ ಬೇಯಿಸ್ಕೊಡೋರು. ಇಲ್ಲೇನೋ ಅದೇನೋ ಕೊಚ್ಚೆಯಲ್ಲಿ ಮೀನು ಹಿಡಿಯೋ ಜಾತಿ ಒಂದಷ್ಟು ಜನ ಅವರೇ, ಒಂದಷ್ಟು ಜನ ಒಂದು ವರ್ಗ ಅದೇ, ಅಲ್ಲಿ ಬಂದು ಮಾಧ್ಯಮಗಳು ನೀವು ಪುಕ್ಸಟ್ಟೆ ಪ್ರಚಾರ ಸಿಗ್ತದೆ ಅವ್ರಿಗೆ. ಬಂದ ಅರ್ಧ ಗಂಟೆ ಒಂದು ಪ್ರೆಸ್ ಮೀಟ್ ಮಾಡ್ದ, ಬಾಯಿಗೆ ಏನು ಬರ್ತದೋ ಅದನ್ನ ಮಾತಾಡ್ದ ಹೋಯ್ತಾ ಇದ್ದ ಅಷ್ಟೇ. ಇನ್ನೇನು ಸಾಯ್ತಿದ್ದೀರಾ ಅವ್ರು ಹೋಗಿ ಮುಗಿದ್ಮೇಲೆ ಮುಗಿದೋಯ್ತು. ಅವ್ರು ಬಂದು ಪ್ರೆಸ್ ಮೀಟ್ ಮಾಡ್ಬಿಟ್ರೆ ಅಷ್ಟೇ ಅವ್ರು